ಹೇಳು ಇಟ್ಕೊಂಡು ಹಂಗೆ ಏನು ಹಂಗೆ ನೋಡು ಅದನ್ನ ನನಗೆ ಸಿಟ್ಟು ಹತ್ತಿಸ್ಬಿಟ್ಟಿದ್ದೆ ಆಟ ಮಾಡ್ಕೊಂಡಿದ್ದಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಗಾಯ್ಸ್, ಯಾರೆಲ್ಲ ನಮ್ಮ ಚಾನಲ್ ಹೊಸ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಗಾಯ್ಸ್, ಇವಾಗ ಎಲ್ಲಿಗೆ ಬಂದಿದೆ ಅಂದ್ರೆ ನೋಡಿ, ಹಂಗೆ ತೋರಿಸ್ತೀನಿ ಮುಂದೆ. ಗಾಯ್ಸ್, ಇವಾಗ ನಾನು ಬಂದಿರೋದೇ ಹುಲಿಕಲ್ ಅನ್ನೋ ಗ್ರಾಮ. ಕುದೂರಿಂದ 4 ಕಿಲೋಮೀಟರ್ ಆಗುತ್ತೆ, ನೆಲಮಂಗಲದಿಂದ 40 ಕಿಲೋಮೀಟರ್ ಆಗುತ್ತೆ. ಬಂದಿರೋದು ಸಾಲುಮರದ ತಿಮ್ಮಕ್ಕ ಅವರ ಮನೆ ಹತ್ರ. ನೋಡಿ, ಇದೇ ಅವ್ರ ಮನೆ. ಅವರು ಲಾಸ್ಟ್ ಇಯರ್ ನವೆಂಬರಲ್ಲಿ ಡೆತ್ ಆದಾಗಿಂದ ಈ ಮನೇಲಿ ಯಾರು ಇಲ್ಲ ಗೈಸ್. ಮನೆ ಈ ತರ ಖಾಲಿ ಇದೆ, ಬಟ್ ಇಲ್ಲಿ ಯಾರು ಇಲ್ಲ. ಮತ್ತೆ ಅವರು ನೆಟ್ಟಿ ಬೆಳೆಸಿರೋ ಅಂತ 385 ಮರಗಳು ಇದೇ ರೋಡಲ್ಲಿ ಇದೆ ಗೈಸ್. ಬನ್ನಿ ನೋಡೋಣ ಅದನ್ನು. ಗೈಸ್, ನೀವ್ ಇವಾಗ ಏನ್ ನೋಡ್ತಾ ಇದ್ದೀರೋ ಇದೇನೆ ಸಾಲುಮರ ತಿಮ್ಮಕ್ಕನವರು ನೆಟ್ಟಿ ಬೆಳೆಸಿರೋ ಮರಗಳು. 4 ಕಿಲೋಮೀಟರ್ ಇದಾವೆ ಗೈಸ್. 385 ಮರ ಇದಾವೆ. ಅದ್ರ ಜೊತೆಗೆ ಅವ್ರು 8,000 ಮರಗಳನ್ನು ನೆಟ್ಟಿ ಬೆಳೆಸಿದ್ದಾರೆ. ಹಾಗೆ ನಮ್ಮ ಸರ್ಕಾರದಿಂದ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಅವರಿಗೆ ಒಂದು ಗೌರವ ನೀಡಿದ್ದಾರೆ. ಅದು ನಮ್ಗೆ ಖುಷಿ ಆಗೋ ಸುದ್ದಿನೇ ಗೈಸ್. ಇಲ್ಲೇ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೆ, ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಒಂದ್ ಐಡಿಯಾ ಬಂತು. ನಮ್ಮ ಅಮ್ಮಂಗೆ ಒಂದು ಪ್ರಾಂಕ್ ಮಾಡೋಣ ಅಂತ. ನಮ್ ಫ್ರೆಂಡ್ ಒಬ್ಬ ಲವ್ ಮ್ಯಾರೇಜ್ ಆಗ್ಬಿಟ್ಟವನೆ. ಅವ್ರು ಹುಡುಗಿರ್ ಮನೆ ಕಡೆನೂ ಒಪ್ತಿಲ್ಲ, ಹಾಗೆ ಹುಡುಗರ್ ಮನೆ ಕಡೆನೂ ಒಪ್ತಿಲ್ಲ. ಅವಂಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ. ನಮ್ ಮನೆಗ್ ಬರ್ತಾರೆ ಅಂತ ನಮ್ಮ ಅಮ್ಮಂಗೆ ಒಂದ್ ಪ್ರಾಂಕ್ ಮಾಡೋಣ ಅಂತ ನೋಡ ಬಂದಿದ್ದು. ಕ್ರೇಜ್ ಆಗಿರ್ಬೋದು ಅನ್ಸುತ್ತೆ ಪ್ರಾಂಕು. ಅವ್ನ್ ಲವ್ ಮಾಡ್ಕೊಂಡ್ಬಿಟ್ಟವನೆ, ಮದ್ವೆ ಆಗ್ಬಿಟ್ಟವನೆ. ಅವಂಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ. ನಮ್ಮನೆಗೆ ಕರಿತೀನಿ ಕಣಮ್ಮ, ಒಂದ್ 2 ದಿವಸ ಇಟ್ಬಿಟ್ಟು ಹೋಗ್ಲಿ ಅಂತ ಹೇಳಿ ಪ್ರಾಂಕ್ ಮಾಡೋ ಬನ್ನಿ ನಮ್ಮ ಅಮ್ಮಂಗೆ. ನೋಡೋಣ ಯಾವ ತರ ರಿಯಾಕ್ಷನ್ ಇರುತ್ತೆ ಅಂತ. ಫುಲ್ ವಿಡಿಯೋ ನೋಡಿ, ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಕ್ರೇಜ್ ಆಗಿರುತ್ತೆ. ಬನ್ನಿ ಈಗ ಮನೆಗೆ ಹೋಗಿ ಸಿಗೋಣ. ಹಲೋ, ಹೇಳೋ. ಯಾವಾಗಲ್ಲ ಇವಾಗ ಏನ್ ಮಾಡ್ತೀಯ? ಲೇ, ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ ಹೋಗಿ. ಯಾವ ಬಿಡಿ ಹೋಗ. ಏನೋ ಪೊಲೀಸ್ ಕಂಪ್ಲೇಂಟ್ ಅವ್ರು ಏನೋ ಮಾಡ್ತೀಯಾ? ಬಲಿ ನಮ್ಮನೆಗ ಯಾಕೆ? ಬೇಡಪ್ಪ, ನಮ್ಮಮ್ಮ ಬೈತಾರೆ. ಸುಮ್ಮನೆ ಯಾಕೆ? ನಿಮ್ಮನೆಗೆ ಕರ್ಕೊಂಡ್ಬಿಡು. ಒಪ್ಪಲ್ಲ ಅಂದ್ರೆ ಈಗ ಕರ್ಕೊಂಡು ಹೋಗಪ್ಪ, ಏನು ಮಾಡೋಕ್ಕಾಗಲ್ಲ. ಈಗ ಮದುವೆ ಆಗಿದ್ಯಾ? ನಮ್ಮ ಮನೆ ಎಂತ ಕೆಲಸ ಮಾಡ್ಕೊಂಡಿದ್ಯೋ? ಬಿಡು. ಸರಿ ಆಯ್ತು, ಕರ್ಕೊಂಬರಪ್ಪ. ನಮ್ಮ ಮನೇಲಿ ಹೇಳ್ತೀನಿ, ಏನಾನ ಮಾಡಿ ಹೇಳ್ತೀನಿ. ಬಾ, 2 ದಿವಸ ಇರುವಂತ ಹೇಳ್ದೆ. ಸರಿ ಆಯ್ತು, ಬಾ. ನಮ್ಮ ಅಮ್ಮನಿಗೆ ಕೇಳ್ತೀನಿ ಏನಂತಿದ್ ನೋಡೋಣ ಅಮ್ಮ. ಸರಿ ಆಯ್ತು, ಕರ್ಕೊಂಬ ಇಲ್ಲೇ. ಈಗ ಬಾ, ಇಲ್ಲೇ ಮನೇಲಿದ್ದೀನಿ. ಇಲ್ಲೇ ಬಾ, ಮನೆ ಹತ್ರ. ಸರಿ ಆಯಿತು. ಬೇಗ ಕರ್ಕೊಂಬ. ಆಮೇಲೆ ಯಾರು ನೋಡಿ ಏನು ಇದು ಮಾಡಿದ್ರೆ ನಮಗೆ ಜಗಳ ಆಗ್ತವೆ. ಸರಿ ಬಾ, ನಮ್ಮ ಅಮ್ಮಂಗೆ ಹೇಳಿರ್ತೀನಿ. ಏನ್ಲದು? ಯಾರನ್ನ ಬಾ ಅಂತ ಇದ್ಯಾ? ಯಾರನ್ನ ಬಾ ಅಂತಿದ್ದಿ? ಏನ್ ಸಮಾಚಾರ? ಏನಿಲ್ಲ ಕಣಮ್ಮ, ಕೂತ್ಕೊ ಬಾರಿ ಹೇಳ್ತೀನಿ. ಏನ್ ಹೇಳ್ತೀಯ? ಕೂತ್ಕೊಳಮ್ಮ. ಏನ್ ಬಾ ನಮ್ಮ ಮನೆಗೆ. ಪೊಲೀಸ್ನವ್ರು ಅಂತಿದ್ದಿ, ಏನ್ ಸಮಾಚಾರ? ಅದು ಇದ್ನಲ್ಲಮ್ಮ, ಯಾರು? ಪ್ರವೀಣ ಫ್ರೆಂಡು. ಅವನು ಲವ್ ಮ್ಯಾರೇಜ್ ಆಗ್ಬಿಟ್ಟವನೆ. ಒಂದು ಹುಡುಗಿ ಲವ್ ಮಾಡ್ಸಿದ್ದ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಈಗ ಕರ್ಕೊಂಡೋಗಿ ಮದ್ವೆ ಆಗ್ಬಿಟ್ಟವನಂತೆ. ಪೊಲೀಸ್ ಕೇಸು ಆಗ್ಬಿಡ್ತದೆ. ಮತ್ತೆ ಅವ್ರ ಮನೆ ಕಡೆನೂ ಒಪ್ತಿಲ್ಲ, ಹುಡುಗರ ಮನೆ ಕಡೆನೂ ಒಪ್ತಿಲ್ಲ. ಆ ಹುಡುಗಿ ಬೇರೆ ಕೇಸ್ಟು ಅಂತ ಹೇಳ್ಬಿಟ್ಟು ಹುಡುಗರ ಮನೆ ಕಡೆನೂ ಒಪ್ತಿಲ್ಲ. ಅದಕ್ಕೆ ಇಲ್ಲೇ ಮನೆಗೆ ಬಾರಲ್ಲ ಒಂದ್ 2 ದಿವಸ ಅಂತ ಹೇಳಿ. ಅದಕ್ಕೆ ನಮ್ಮ ಮನೆಗ್ ಬಾ ಅಂತ ಕರಿತಾ ಇದ್ದೀವಿ. ಅವ್ರ ಮನೆಯವ್ರು ಯಾರನ್ನ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ ಆಮೇಲೆ ನಮ್ಮನ್ನ ಎಳ್ಕೊಂಡೋಗಿ ನಮ್ಮನ್ನ ಕುಂಡ್ರಸ್ಕೊಳ್ಳಿ ಅಂತನ. ಹಂಗಲ್ಲ ಕಣಮ್ಮ, 2 ದಿವಸ ಬಂದ್ರೆ ಆಗ್ತದೆ. ಬೇಡ ಹೇಳು, ಅವ್ರ ಮನೆಗೆ ಹೋಗ್ಲಿ. ಮಾಡ್ಕೊಂಡಿರೋ ತಪ್ಪು ಮುಗಿಸ್ಕೊಂಡು ಹೋಗ್ಬೇಕು. ಹುಡುಗಿರ್ ಮನೆ ಕಡೆನೂ ಒಪ್ತಿಲ್ಲ, ಹುಡುಗರ ಮನೆ ಕಡೆ ಅವ್ನು ಎಲ್ಲೋ ಸ್ವಲ್ಪ ಏನು ಅವೇ ಮಾಡ್ಕೊಂಡಿದ್ ತಪ್ಪನಾಗ ಅನ್ಭವಿಸ್ಬೇಕು. ಅವ್ರ ಮದ್ವೆ ಆಗ್ಬಿಟ್ಟವ್ನೆ ಅಂತಂದ್ರೆ ಯಾರನ್ನ ಕೇಳ್ದ? ತಂದೆ ತಾಯಿ ಕೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಆಗ್ಬೇಕು. ಹಂಗಾಗ್ಬಿಟ್ರೆ ಹೋಗಿ ಹಿಂಗ ಆಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ಗೆ ಇದ್ ಮಾಡ್ಕೊಂಡ್ ಕೆಟ್ಟ ಹೆಸರು ತಂದ್ಬಿಟ್ಟು ಇವಾಗ ನಮ್ಮನೆ ಕರ್ಕೊಂಡ್ ಬಂದ್ ಇರ್ಸ್ಕೊಳಣ. ಸರಿಯಾಗಿ ಬೇಡ ಕಣಪ್ಪ. ಅವ್ರ ಹುಡುಗಿರ್ ಕಡೆ ಬಂದ್ ಗಲಾಟೆ ಮಾಡೋದು, ಕಂಪ್ಲೇಂಟ್ ಕೊಡೋದು ಅವೆಲ್ಲ ಮಾಡ್ಬಿಟ್ರ ಆಮೇಲೆ ಎಲ್ಲಿ ಇರ್ಸ್ಕೊಂಡಿದ್? ನಮ್ಮನೆಗೆ ಇರ್ಸ್ಕೊಂಡಿದ್ರೆ ನಮ್ಮನ್ನ ಎಳ್ಕೊಂಡ್ ಹೋಗ್ತಾರೆ.
ನಾವು ಹೋಗೋಣ ಇದು ಪೊಲೀಸ್ ಸ್ಟೇಷನ್ಗೆ. ಹೋಗು ಒಂದ್ ದಿವಸ 2 ದಿವಸ ಹೋಗಿ ಹೇಳೋದು ಫ್ರೆಂಡ್ ಕಣಮ್ಮ ಫ್ರೆಂಡು ಅಂತ ಅಂದ್ಬಿಟ್ರೆ ಮನೆಯಿಂದ ಆಚೆಗಡೆ ಅಂತವೆಲ್ಲ ಏನು ಅವೆಲ್ಲ ಕಣಮ್ಮ ಮನೆಯಿಂದ ಆಚರಣೆ ಕಣಮ್ಮ ಫ್ರೆಂಡ್ ಅದ ನಮ್ಮ ಚಿಕ್ಕ ವಯಸ್ಸಿನ ಫ್ರೆಂಡು ಈಗ ಲವ್ ಮಾಡೋಣ ಒಂದ್ 2 ದಿವಸ ಸಹಾಯ ಮಾಡೋಣ ಬಿಡು ಮನೆ ಕರ್ಕೊಂಬಂದ್ ಎಸ್ಕೋಣ ಅವೆಲ್ಲ ಮನೆ ಕರ್ಕೊಂಬರೋದು ಅವೆಲ್ಲ ಸೀನೆ ಇಟ್ಕೊಳಕ್ಕೆ ಹೋಗ್ಬಿಡ ನೀನು. ಮಜಾ ಆಯ ಹೇಳಮ್ಮತ್ ಕೇಳು ಪೊಲೀಸ್ ಕೇಸ್ ಆದ್ರೆ ಎದುರ್ಸನ ಏನಾಗ್ಬಿಡ್ತೈತೆ ಫ್ರೆಂಡ್ ಮುಖ್ಯ ಕಣಮ್ಮ. ಫ್ರೆಂಡ್ ಮುಖ್ಯ ಅಂದ್ರೆ ಮನೆಯಿಂದ ಆಚೆ ಇಟ್ಕೊಬೇಕು ಅವೆಲ್ಲ ನಮ್ಮ ಮನೆ ಒಳಗ ಅವೆಲ್ಲ ತರಂಗಿಲ್ಲ. ಸುಮ್ನೆ ಕೂತ್ಕೊಳ್ಳಮ್ಮ ಏನಾಗ್ಬಿಡ್ತೈತೆ ಹೇಳಿದೀನಿ ಬತ್ತಾನೀಗ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಆಗ್ಬೇಕು. ಹಿಂಗ ಆಗ್ಬಿಟ್ಟು ಅವ್ರಿಗೊಂದ್ ಕೆಟ್ಟ ಹೆಸರು ತಂದೆ ತಾಯಿಗೆ ಒಂದ್ ಕೆಟ್ಟ ಹೆಸರು ಮಾಡುವಂತನ ಮನೇಲೆಲ್ಲ ಒಪ್ಪಿಸ್ ಆಗ್ತಾರೆ. ಯಾರು ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಆಗ್ಲಿಲ್ಲ ಅಂತಂದ್ರೆ ಒಪ್ಸ ಆಗ್ಬೇಕು. ಲೋ ಮಾಡ್ಬೇಕಾದ್ರೆ ಅವೆಲ್ಲ ಗೊತ್ತಿರಲ್ವಾ? ಅಮ್ಮ ಈಗ ಏನಾಗುತ್ತೆ 2 ದಿವಸ ಬಂದಿದ್ರೆ ನೀನೇನ್ ಮನೆಗೆ ಬಿಡಾದ ನಾನು ಹೋಗ್ತೀನಲ್ಲ. ನೀನು ಅಂತ ಬುದ್ಧಿ ಕಲ್ತ್ಕೊಬೇಕು ಅಂತ ಇದ್ದಿ ಕಾಯ್ದಿದ್ದಿ. ಅಂತ ಬುದ್ಧಿ ಯಾರು ಕಲ್ತ್ಕೊಂತಾರೆ? ಅವ್ನು ಕಲ್ತ್ಬಿಟ್ಟಿಲ್ಲ ನಾನು ಕಲ್ತ್ಬಿಡ್ತೇನೆ. ಅವ್ನು ಹಂಗೆ ಮಾಡ್ದ ಇವ್ರ ಮಗನು ಹಂಗೆ ಮಾಡ್ತಾನೆ ಅಂತ ನಮ್ಮನ್ ಜನ ಬೈಕಣಲ್ವಾ? ಏನ್ ಬೈಕಣಲ್ಲ ಬಿಡಿ. ಯಾರು ಬೈಕಂತಾರೆ? ಜನ ಸಾವಿರ ಮಾತಾಡ್ಕೊಂತಾರೆ. ನಾನ್ ಕೈಲಿ ಬೈಸ್ಕೊಂಬಿಡಣ ಅಂತ ಸುಮ್ನೆ ಇದ್ದು ಬಿಟ್ರೆ ಸರಿ. ನೀನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅರ್ಥ ಮಾಡ್ಕೊಳಲ್ಲ ಕಣವ. ನಾವು ಹುಡುಗರು ಪಾಪ ಕಷ್ಟ ಅಲ್ಲ ಅವ್ರೆ. ಓ ಕಷ್ಟ ಏನ್ ಕಷ್ಟ ಪಾಪ ಏನು ಸಂಸಾರ ಕಟ್ಕೊಂಡು ಕಷ್ಟ ಪಡ್ತಾವ್ರೆ. ಹೇಳೋದು ಅರ್ಥ ಮಾಡ್ಕೊ ಸ್ವಲ್ಪ. ಯಾಕೆ ಹೆಂಗಾಯ್ತಿ ಸ್ವಲ್ಪ ಸೀರಿಯಸ್ ಆಯ್ತಿಯಾ? ತಾಳ್ಮೆಯಿಂದ ಕೇಳು. ನನ್ ತಲೆ ಕೆಟ್ರೆ ಏನಿಲ್ಲ ಚೆನ್ನಾಗ್ ಮಕ್ಕಕ್ಕೆ ರೋಗ್ತ ಬರ ಮೂಗ್ ಹೊಡ್ದ್ ಕಳ್ಸ್ಬಿಡ್ತೀನಿ. ಯಾಕಮ್ಮ ರೇಸ್ ಆಯ್ತಿದ್ಯಾ? ತಾಳ್ಮೆ ತಾಳ್ಮೆ ತಾಳ್ಮೆ. ಇವತ್ಲಿಗೂ ನಿಮ್ಮ ಅಪ್ಪ ಅಂತವೆಲ್ಲ ನಿಮ್ಮ ಅಪ್ಪನೂ ಮಾಡಿಲ್ಲ ಅಂತಾರೆಲ್ಲ ಅವೆಲ್ಲ. ನಮ್ಮ ಅಪ್ಪ ಮಾಡಿಲ್ಲ, ಮಗ ಮಾಡ್ಬೇಕಂತವೆಲ್ಲ ಫ್ರೆಂಡ್ಸ್ಗಳಿಗೆ ಸಹಾಯ ಮಾಡು. ದುಡ್ಡು ಕಷ್ಟದಲ್ಲಿ ಏನೋ ಕಷ್ಟ ಅಂದ್ರೆ ಹೆಲ್ಪ್ ಮಾಡ್ಬೇಕು. ಇಂಥದ್ರೊಳಗೆಲ್ಲ ಅಲ್ಲ. ಅವರು ತಂದೆ ತಾಯಿ ಇರ್ತಾರೆ, ಅವರು ತಂದೆ ತಾಯಿ ಬೆಳೆಸಿರ್ತಾರೆ. ಅವ್ರು ಹೇಳ್ಬಿಡೆ ತಂದೆ ತಾಯಿ ಬೆಳೆಸ ಒಪ್ಕೋಬೇಕಾಗಿತ್ತು. ನನ್ ಮಗನ್ ಹೆಂಗ್ ಮಾಡ್ಬಿಟ್ರೆ ಎಷ್ಟು ನೋವಾಗ್ತದ ಹೇಳು. ಅವ್ರ ಹಂಗೆ ಒಪ್ಪಿಸ್ತೀನಿ, ಕಾತರ್ಸ ಹಾಕ್ಬಿಡ್ತೀನಿ. ಕಾತರ್ಸ ಹಾಕ್ಬಿಡ್ತಿ ಇಲ್ಲ ಯಾರನ್ನ ಹುಡುಗಿಯರ್ ಕಡೆ ಬರೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು. ನಮ್ಮನ್ನ ಒಂದು ಕೆಟ್ಟ ಜನ ಎಲ್ಲ ಕೆಟ್ಟವ್ರ ನೋಡಿ ಕರ್ಕೊಂಬಂದ್ ಇವ್ರು ಇರ್ಸ್ಕೊಂಡವ್ರೆ ಅಂತ ಜನ ಎಲ್ಲ ನಮ್ಮನ್ ಕೈ ತೋರ್ಸಂಗ್ ಮಾಡ್ಬೇಕು. ಜನ ನೋಡು 1000 ಮಾತಾಡ್ತಾರೆ ಸರಿ. ಅದಕ್ಕೆ ತಲೆ ಕೆಡ್ಸ್ಕೊಂಬಾರ್ದು. ನಮ್ ಜೀವನ ನಾವ್ ಇಷ್ಟ ಬಂದಂಗ ಇರ್ಬೇಕು. ಅವೆಲ್ಲ ಪಾಪ ಕಷ್ಟ ಅಲ್ಲ. ಅವನೇ 2 ದಿವಸ ಬಂದ್ ಇದ್ದು ಆಯ್ತಾನೆ. ಅಂತವೆಲ್ಲ ಕಷ್ಟ ಸುಖ ಅಂದ್ಬಿಟ್ರೆ ದುಡ್ಡು ಕಾಸಲ್ಲಿ ಹೆಲ್ಪ್ ಮಾಡು. ಏನನ್ನ ಅಂತ ಪ್ರಾಬ್ಲಮ್ ಆದ್ರೆ ಬೇಕಾದ್ರೆ ನಾನ್ ಬೇಕಾದ್ರೆ ಅಡ್ಗೆನೆ ಮಾಡ್ಕೊಟ್ಬಿಡ್ತೀನಿ. ಊಟಕ್ಕೆ ಹೊಟ್ಟೆ ಸಿಗ್ತದೆ ಅಂದ್ರೆ ತಾಂಡೋಗ್ ಕೊಟ್ಟು ಊಟ ಕೊಡು. ಮತ್ತೆ ರೂಮ್ ಎಲ್ಲಿ ಹುಡುಕ್ತಿದ್ದವ ಅವ್ನ ಆಗಿರನಿಗ್ ಗೊತ್ತಿಲ್ಲ ಅಲ್ವಾ? ಮಾಡ್ಕಂತಾನ್ ಬಿಡು ಅಂದ್ರೆ ಏನು ಮಾಡ್ಕಂತಾನ್ ಬಿಡು. ಮದ್ವೆ ಆಗ್ಬೇಕಾದ್ರೆ ಅವೆಲ್ಲ ಗೊತ್ತಾಗಲ್ವಾ? ಇಲ್ಲ ನೋಡು ಸುಮ್ಮನೆ ಹೂ ಅಂತ ಅಂದ್ಬಿಟ್ರೆ ನನ್ಗೆ ಆಗಲ್ಲ. ಎದೋಗ್ ಮ್ಯಾಕೆ ಹೇಳಿದೀನಿ ಕಣವ ನಾನು ಬತ್ತಾನೀಗ ಅಷ್ಟೇ. ಏನ್ ಎದ್ರು ನೋಡು ಅದನ್ನ ನನ್ಗೆ ಸಿಟ್ಟೊತ್ತಿಸ್ಬಿಟ್ಟಿದ್ದೀನಿ. ಅವೆಲ್ಲ ಮನೆಗೆ ಇಟ್ಕೊಂಬೇಡ ನೀನು. ಅವೆಲ್ಲ ಮನೇಲಿ ಇಟ್ಕೊಂಬೇಡ್ರೆ ಈಗ ಬರ್ತಾರ ಅಷ್ಟೇ. ಬರ್ತಾನೆ ನೀನು ಸೇರ್ಸ ಅವ್ನ ಜೊತೆಗೆ ಆಚೆ ಕಟ್ಬಿಡ್ತೀನಿ. ಆಯ್ತು ನಾನು ಸುಮ್ನೆ ಹೊಂಟೋಗ್ಬಿಡು. ನೋಡ್ ನನ್ ಕೈಯ ತರ್ಚ್ಕಂತು ನಿನ್ ಹೊಡಿಯಕ್ ಹೋಗಿ ಹೋಗು. ನಾನೇನಿಲ್ಲ ನಂದನ ಬಾರ್ಮಮ್ಮ. ಈಗ ನಮ್ ಫ್ರೆಂಡು ಮದ್ವೆ ಆಗ್ಬಿಟ್ಟದೆ. ಎಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನಾನು. ಅವನು ಲವ್ ಮಾಡ್ಬಿಟ್ಟು ಮ್ಯಾರೇಜ್ ಆಗ್ಬಿಟ್ಟದೆ. ಲವ್ ಮ್ಯಾರೇಜು ದೇವಸ್ಥಾನದಲ್ಲಿ. ಈಗ ಮನೆ ಕರ್ಕೊಂಬತ್ತಾನಂತೆ. ನೋಡ ಆ ಹುಡ್ಗನ ನಮ್ಮ ಮನೆ ಕರ್ಕೊಂಡ್ ಬರ್ತಾನಂತೆ. ನಾವ್ ಇರ್ಸ್ಕೊಳಕತ್ತೈತ ಲವ್ ಮಾಡಿ ಮದ್ವೆ? ಲವ್ ಮ್ಯಾರೇಜ್. ಅವ್ರ ಹುಡುಗಿಯರ್ ಕಡೆ ಎಲ್ಲ ಬಂದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನಾವೆತ್ಲಾಗ ಹೋಗಣ? ಅವ್ರ ಜೊತೆಗೆ ನಮ್ಮನ್ನು ಎಳ್ಕೊಂಡೋಗ್ಲಿ ಕುಂಡ್ರಸ್ಕೊಳ್ಳಿ. ಲೇ ಬಾರ ಇಲ್ಲಿ. ಯಾಕ ಮಾಮ ಬಾರ್ ಮಾಮ ಇಲ್ಲಿ. ಹಲೋ ಹೇಳೋ. ಲೇ ನಮ್ಮ ಅಮ್ಮ ತಡೆಯಲ್ಲ. ನಮ್ಮ ಅಮ್ಮ ಒಂಥರ ಅರ್ಥದಲ್ಲಿ ಹೇಳ್ತೀನಿ ತಡೆಯೋ. ನಮ್ಮ ಅಮ್ಮ ಒಂದು ಬಾಯಿ ಬರೋದ್ ಬಾರ ಮಗ. ಏನೋ ಆಗಲ್ಲ ಬಾರ. ಏನಂತೈತಿ ಸರಿ ಕರ್ಕೊಂಬಾ. ನಿನ್ನ ಮನೆ ಹತ್ರ ಇದ್ದೀನಿ ತಾನೆ ಹೇಳ್ದೆ ತಾನೆ ನಾನು. ಸುಮ್ಮನಿರ ಬಾರ ಆಯ್ತು ಮನೆ ಹತ್ರ ಬಾ. ಸರಿ
ಏನೋ ಅದನ್ನ ಇವಾಗ ಬಾಪ ಅಂದ್ಬಿಟ್ರೆ ದೇವ್ರನ್ನೇ ನಾನು ಹೊಡ್ದಾಕ್ಬಿಡ್ತೀನಿ ಮದ್ವೆ ಆಗ್ಬಿಟ್ಟಂಬಪ್ಪ ದೇವಸ್ಥಾನದಲ್ಲಿ ಫೋಟೋ ತೋರ್ಸ್ಲಾ? ಏನ್ ಫೋಟೋ ತೋರ್ಸ್ಲಾ? ನೀನ್ ಫೋಟೋ ತೋರ್ಸೋದು ಬೇಡ, ಅವ್ನ್ ಬರೋದು ಬೇಡ, ಅವೆಲ್ಲ ಕಷ್ಟದಲ್ಲಿ ಇರೋರಿಗೆ ನಾವು ಕಷ್ಟದಲ್ಲೇ ಇದ್ದೀವಿ ಕಣಪ್ಪ. ನಿನ್ಗೆ ಯಾವ ಕಷ್ಟ ಐತಿ? ಅವ್ನ್ಗೆ ಕಷ್ಟ ಐತೆ. ನಿನ್ಗೆ ಈ ತರ ಸಿಚುವೇಶನ್ ಇದ್ರೆ ಹೆಂಗ್ ಮಾಡ್ತಿದ್ದೇನೆ? ನಾವ್ ಹಂಗೆಲ್ಲ ಮಾಡ್ಕೊಂಡಿಲ್ಲ ಕಣಪ್ಪ. ಮಾಡ್ಕೊಬೇಕಾಯ್ತು, ಚೆನ್ನಾಗ್ ಗೊತ್ತಾಗಿರೋದು. ಗೊತ್ತಾಗದ್ ನಾವ್ ಮಾಡಕೊಳೋದಿಲ್ಲ, ನಮ್ಮ ಮಕ್ಳಿಗೂ ಅಂತ ಬುದ್ಧಿ ಕಲ್ಸಲ್ಲ ನಾವು. ನಾ ಕಲ್ತ್ಬಿಟ್ರೆ ಕೆರೆ ತಂದ್ ಮನೆಯಿಂದ ಆಚೆ ಕೊಟ್ಟು ಓಡಿಸ್ಬಿಡ್ತೀನಿ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಓಡಿಸ್ಬಿಡು, ಆಯ್ತು ಆಡೋದಿನ್. ನಮ್ಮ ಮನೆಗೆ ನಿಮ್ಮ ಅಮ್ಮ ನಿಮ್ಮಪ್ಪ ಸತ್ತೋದ್ರು ಅನ್ಕೊಂಬಿಡು, ಹಂಗ್ ಮಾಡ್ಕೊಂಬಿಡು. ಸದ ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕ. ಅವ್ನೀಗ ಅವ್ರ ಮನೇಲಿ ಎಲ್ಲೋ ಆಯ್ತಾನೆ ಹೇಳು, ಒಪ್ತಿಲ್ಲ ಅಂದ್ರೆ. ಒಪ್ತಿಲ್ಲ ಅಂತಂದ್ರೆ ಒಪ್ಪಿಸ್ಬೇಕು, ಇಲ್ಲ ಅಂದ್ರೆ ಆಗ್ಬಾರ್ದು. ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಮನೆ ಮಟ್ಟ ಮಾಡ್ಕೊಬೇಕಣ್ಣ. 5 ವರ್ಷ ಲವ್ ಮಾಡಿರೋದು ಅವನು. 5 ವರ್ಷ ಮದುವೆ ಮಾಡಿದವ್. ನೀನ್ 1 ವರ್ಷ ಇದ್ಬಿಟ್ಟು ಮನೆ ಮಟ್ಟ ಮಾಡ್ಕೊಂಡು ಆಗ್ಲಿ ಹೇಳು, ಆಗ್ಬೇಕಾಗಿ ಆಗವನಲ್ಲ. ಒಂದ್ 2 ದಿವಸ ಇದ್ಬಿಟ್ಟು ಹೋಯ್ತಾರೆ. ಅವೆಲ್ಲ ಅಂದನ ನೋಡು, ನನ್ಗೆ ರೇಗಿಸ್ಬೇಡ ನೀನ್. ನನ್ನ ರೇಗಿಸಿನ ಸೀರಿಯಸ್ ಆಗಿ ಹೇಳ್ತಿದೀನಿ, ಸರಿನಾ? ಅವ 2 ದಿವಸ ಬಂದು ಇದ್ಬಿಟ್ಟು ಹೋಯ್ತಾನೆ. ಪೊಲೀಸ್ ಕೇಸ್ ಎಲ್ಲ ಆದ್ರೆ ಕೈ ನೋಡಿ ಹೆಂಗ್ ತೋರ್ಸ್ತಾನ, ಕೊಯ್ಯ ಹೆಂಗ್ ಆಡಿಸ್ತಾನ, ಕೈ ಇಡ್ತಾನ. ಒಂದ್ ದಿವಸ ಇರ್ತಾನಂತ, 1 ದಿವಸ 2 ದಿವಸ ಇರ್ತಾನ ಅಷ್ಟೇ. 2 ದಿನ ಇರ್ತಾನೆ, ಜಾಸ್ತಿ ಮಾತಾಡ. ನಿನ್ ಕೈ ತೋರ್ಸ್ಬೇಡ ನೀನು. ಕೈ ಅಂತ ಇರ್ತಾರೆ. ನಾ ಸುಮ್ನೆ ನೋಡಿ ರಿಯಾಕ್ಷನ್ ಹೀಗೆ, ಸರಿನಾ? ನಾನು ಹಿಂಗ್ ಆಡ್ತೀನಿ ಅಷ್ಟೇ. ರೇಸ್ ಆಯ್ತಿ ಕಣಮ್ಮ. ಏನ್ ಹೇಳೋದು ಒಂದ್ ಸ್ವಲ್ಪ ಕೇಳು. ಅವೆಲ್ಲ ನಮ್ಮ ಮನೆಗೆ ಇಟ್ಕೊಂಬಿಡ ನೀನು. ಏನ್ ಹೇಳ್ತಾರೆ? ನಾನು ಎಲ್ಲ ಇಷ್ಟ ದಿನ ಒಳ್ಳೆ ಹುಡುಗರು ಸಂಘ ಮಾಡವ್ನೇನು ಅಂದ್ರೆ ಇಂಥ ಸಂಘ ಮಾಡಿದ್ದೀನಿ ನೀನು. ಅವನ್ನೆಲ್ಲ ಬರಂಗಿಲ್ಲ, ನನ್ನ ಹತ್ರ ಬರಂಗಿಲ್ಲ, ನಮ್ಮ ಮನೆಗೂ ಬರಂಗಿಲ್ಲ. ಹುಷಾರಾಗಿದ್ಬಿಟ್ಟು ನೀನು. ಹುಷಾರಾಗಿದ್ದು ಮಗನೇ ಹೇಳೋದೊಂಚೂರು ಕೇಳು. ಬಿಡ್ತೀನಿ ಹಂಗೆ ನೀನು ಹಿಡ್ಕೊಂಡು ಒಂಚೂರು ಬಿಡ್ತೀನಿ ಹಂಗೆ ನೀನು. ನಮ್ಮ ಮನೆಗೇನ ಅಂತವೆಲ್ಲ ತೊಂದ್ರೆ. ಇನ್ನೊಂದ್ಸತಿ ಏನೇನ ಅದ್ರ ಸುದ್ದಿ ಎತ್ತು ಮಾಡ್ತೀನಿ ನಿನ್ಗೆ. ಹಂಗೆ ನೀನೆ ಹಂಗೆ ಆಟ ಮಾಡ್ಕೊಂಡಿದ್ದೀ. ಸ್ವಲ್ಪ ಕೇಳು. ನೋಡು ನಂದನ ದೇವ್ರನೇ ಇಲ್ಲ, ಪಾರ್ಚ್ಬಿಡ್ತೀನಿ ಮಕಾನ. ಪಾರ್ಚ್ಬಿಡ್ತೀನಿ ಮಕಾನ. ಅವ್ನ ಪಾಪ ಕಷ್ಟಪಟ್ಟು ಮದ್ವೆ ಆಗವನೇ. ಅವನೇ ಸುರ್ಸ ಆಗವನಿ. ರೇಜ್ ಆಗ್ಬೇಡ, ಕೂತ್ಕ. ನೀನು ಚೌಡೇಶ್ವರಿ ಆಗು, ತಾಳ್ಮೆಯಿಂದ ಇರೋ ಚೌಡೇಶ್ವರಿ ಆಗು, ಚಾಮುಂಡೇಶ್ವರಿ ಆಗ್ಬೇಡ. ಹೇಳತ್ ನಾ ಅರ್ಥ ಕೇಳಲ್ಲ. ನಂದನ್ನ ನನ್ ದೇವ್ರನೆಗೂ ಏನಿಲ್ಲ, ಸಿಟ್ಟತ್ ಬಿಟ್ರೆ ಈಗ ನೀ ಹತ್ತಿಸ್ಕೊಂಡಿದ್ಯಾ? ಆಲೆ ಇಲ್ಲ ಹತ್ತಲ್ಲ ಪಾಪ. 2 ದಿವಸ ಹಾಕಿ ಊಟ ಉಳಿತೋಗೋಣ. ನೀನೇನ ಬಾ, ತಾಳ್ಮೆಯಿಂದ ಕೇಳು. ತಾಳ್ಮೆ ಪಾಳ್ಮೆ ಅವೆಲ್ಲ ನನ್ನ ಹತ್ರ ಇಲ್ಲ ನಂದನ. ಪಾಪ ಒಳ್ಳೆ ಹುಡುಗ ಅವನು, ಒಳ್ಳೆ ಹುಡುಗಿ. ಒಳ್ಳೆ ಹುಡುಗ ಅಂದ್ರೆ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ಆಗ್ಲಿ. ಒಳ್ಳೆ ಹುಡುಗಿ. ಇದು ಹಿಂಗಾಗಿರೋದು ಕೆಟ್ಟ ಹುಡುಗಿ. ಹಿಂಗಾದ್ರೆ ಕೆಟ್ಟ ಹುಡುಗಿ ಅಂತ ಹೆಂಗೆ ಅಂದ್ರೆ ಅಪ್ಪ ಅಮ್ಮನ್ನ ಒಪ್ಸ್ಬಿಟ್ಟು ಆಗಿಲ್ವಲ್ಲ. ಅವ್ರ ಕೆಟ್ಟ ಹುಡುಗಿನೇ ಕೆಟ್ಟ ಹುಡುಗನ. ಅವ್ರ ಒಪ್ಪಿಲ್ಲ, ಅವ್ರ ಒಪ್ಸವ್ರೆ. ಒಪ್ಪಿಲ್ಲ ಅಂತ ಅಂದ್ಬಿಟ್ರೆ ಇವ್ರನ್ನ ಮನೆ ಮಠ ನೋಡ್ಕೊಂಡ್ ಮದ್ವೆ ಆಗ್ಲಿ ಬಿಡು. ನೀನ್ ಜಾಸ್ತಿ ಮಾತಾಡ್ಬಿಡ ಕಣಮ್ಮ. ಈಗ ಬತ್ತಂಗ್ ಕಣಮ್ಮ, 2 ದಿವಸ ಇದ್ಬಿಟ್ಟು ಅದನ್ನ ಅವೆಲ್ಲ ನನ್ನ ಹತ್ರ ಇಟ್ಕೊಂಡ್ಬೇಡ. ನಿಮ್ಮ ಅಪ್ಪನ್ ಫೋನ್ ಮಾಡ್ಲಾ? ಮಾಡ್ಕೊಂಡ್ ಹೇಳು. ಎದ್ರಕಂತಾರ ಹತ್ ಪಾಪಗೆ ಕೆಲ್ಸಕ್ಕೆ ಶಿವನೇ ಕೆಲ್ಸಕ್ಕೆ ಹೋಗವ್ರೆ. ಟೆನ್ಷನ್ ಕೊಡ್ಸ್ಕೊಂಡ್ಬಿಡ. ನನ್ಗೊಂದ್ ಟೆನ್ಷನ್ ಕೊಟ್ಟ, ಅವ್ರಿಗೊಂದಷ್ಟು ಟೆನ್ಷನ್ ಕೊಡಕ್ ಮಾಡ್ಬೇಡ ನೀನು. ತಾಳ್ಮೆಯಿಂದ ಹೇಳು, ಕೇಳು ಫಸ್ಟ್, ಸರಿನಾ? ಹಿಂಗ್ ತಾಳ್ಮೆನೆಲ್ಲ ನೀನು ಒಂಥರ ನಾಯಿ ಆದಂಗ ಆಡ್ತಿದ್ದಿ. ಒಳ್ಳೆ ನಾಯಿ, ನಾನು ನಾಯಿ ಆಡ್ದಂಗ ಆಡ್ತೀನಿ. ನಾಯಿ ನಾನು. ನಾವು ಒಂದ್ ತಂದೆ ತಾಯಿ ಆಗ್ಬಿಟ್ಟು ನಾವು ಅರ್ಥ ಮಾಡ್ಕೊಬೇಕು. ಈ ಸಮಯ ರಿಕ್ವೆಸ್ಟ್ ನೀನ್ ಕಾಲಿಗೆ ಬಿಡ್ಬೇಡ, ಕೈ ಬಿಡ್ಬೇಡ. ನಡಿ ನೀನು ಹೋಗು. ಅಲ್ಲಿ ಫೋನ್ ಮಾಡಿ ಹೇಳೋಗ. ಅವ್ರು ನಮ್ಮ ಮನೆಗೇನೆ ಬಂದ್ಬಿಟ್ರೆ ನಾನು ಬೈದ್ ಹಾಕ್ಬಿಡ್ತೀನಿ ಅಷ್ಟೇ. ನೀನು ಬಂಗಾರ ಅನಿಸ್ತೀನಿ, ಬೆಳಕಾಳು ಅನಿಸ್ತೀನಿ. 2 ದಿವಸ ಹಿಂಗ್ ಇದ್ಬಿಟ್ಟು ಇದಾರೆ ಕಣಮ್ಮ. ಬೇಡ ಕಣಪ್ಪ, ಅರ್ಥ ಮಾಡ್ಕಣಮ್ಮ ಪ್ಲೀಸ್. ಬೇಡ ಬಂಗಾರ ಕಣಮ್ಮ. ನೀನ್ ಬಂಗಾರನೋ ಬೇಡ, ನೀನ್ ಬೆಳಕಾಳು ಬೇಡ. ನಡಿ ನೀನ್ ಕೈ ಬಿಡು. ಫೋನ್ ಮಾಡಿ ಹೇಳ್ಬಿಡು. ನಿಮ್ಮ ಅಪ್ಪಂಗ್ ಫೋನ್ ಮಾಡ್ತಿ, ಹೇಳ್ತೀನಿ ತಡಿ. ಹಿಂಗೆಲ್ಲ ಈ ಹುಡುಗ ಮಾಡ್ತಾ ತಡಿ ಅಂತ ಹೇಳ್ತೀನಿ ತಡಿ. ಫೋನ್ ಮಾಡಿ ಬಾರಮ್ಮ ಇಲ್ಲಿ. ಈಗ ಪೊಲೀಸ್ನವ್ರು ಬಂದ್ಬಿಟ್ಟು ಉಗಿದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ಲಿ.
ಈಗ ನಾನ್ ನಿನಗ್ ಬೆಳಗ್ ಬಿಡ್ತೀನಿ ಆಡ್ತೀನಿ ನೋಡು ನಂದನ ಹೇಳೋದು ಹೇಳ್ತಿದ್ದೀನಿ ಜಾಸ್ತಿ ನನಗೆ ತಲೆ ಕೆಡಿಸ್ಬಿಡಕ ನಂಗೆ ತಲೆ ಬೇರೆ ನೋವ್ತದೆ. ತಲೆ ನೋವ್ತಾ ಇದೆ, ನಾವೇನ್ ಮಾಡೋಣ ಕೇಳು. ಅದೇನ ಇತ್ತಾರಲ್ಲ ಅದೇನ ಇಕ್ಕು ರೆಡಿ ಮಾಡೋ. ಮಾಡ್ತೀನಿ ರೆಡಿ ಹೆಣ್ಣು ಗಂಡು ಬೇರೆ ಮಾಡ್ತೀನಿ. ಓ ನಿಜ ಕಣಮ್ಮ ಮಾಡಮ್ಮ. ಲೇ ಸುಮ್ನಿರ ನಂಗೆ ತಲೆ ಕೆಡಿಸ್ಬಿಡ ನೀನು. ಹೇಳ್ಬೇಕು ಆಡ್ಬೇಕು, ಇಷ್ಟೊಂದು ಆಡ್ಬಾರ್ದು ಮನ್ಸ. ಈಗ ನೋಡೋರು ಬರ್ತಾರೆ, ಸೇರೆಲ್ಲ ಇಕ್ಕು ರೆಡಿ ಮಾಡು, ಅರ್ಶಿನ ಕುಂಕುಮ ಆಡ್ತೀರ ಮಾಡು ಪಪ್ಪು ಹೊಸ ಹೆಣ್ಣು ಗಂಡು. ಮಾಡ್ತೀನಿ ನಿನಗೆ ಪೂಜೆ ಮಾಡ್ಬಿಟ್ರೆ ಇವಾಗ ಏನ್ ನನಗ್ ಮಾಡಿ ಫಸ್ಟ್ ಬರ್ತದೆ. ಹೇಳಿದ್ ಮಾತು ಹುಚ್ಚರ್ ಕೇಳು ಇಟ್ಕೊಂಡು ಹಂಗೆ ಹಂಗೆ ಆಡ್ತೀವ. ಕೋತಿ ಆಡ್ದಂಗ ಆಡ್ತೀವಿ. ಹೇಳ ಮತ್ ಕೇಳ್ಬೇಕು ಫಸ್ಟ್. ಅವ್ರು ಬರ್ತಾರಲ್ಲಿ ಯಾಕೆ ಹಿಂಗ ಆಡ್ತೀವಿ ಒಳ್ಳೆ ಏನ್ ಆಡ್ತಾ ಇದ್ದೀನಿ. ಅವ್ರೆಲ್ಲಿ ಬಂದು ಬಿಡ್ತಾರ ನಿನಗೆ. ಬರ್ತಾರೆ ಈಗ. ಬರ್ಸ್ತೀನಿ ಈಗ ಅದೇನ್ ರೆಡಿ ಮಾಡೋ ಉಪ್ಪು. ನನ್ಗೆ ಯಾಕೆ ಹಿಂಗ್ ಹಿಂಸೆ ಕುಡಿದು ರೇಜ್ ಆಗ್ಬೇಡ. ಫಸ್ಟ್ ತಾಳ್ಮೆಯಿಂದ ಇರತ್ತೆ. ತಾಳ್ಮೆ ಎಲ್ಲ ನೀನ್ ದನ ಏನು ನೀನ್ ಇರೋದ್ ಕಲ್ತ್ಕೋ. ಅಂತವೆಲ್ಲ ಇಟ್ಕೊಳಕ್ ಹೋಗ್ಬೇಡ ಅಂತ ನೀನ್ ಹೇಳ್ತಾನೆ ಇದ್ದೀನಿ. ಈಗ ಇಟ್ಕೊಂಬಿಟ್ಟು ಏನಾಯ್ತು? ಏನ್ ಇಟ್ಕೊಂಬಿಟ್ರೆ ಏನಾಯ್ತು? ನಿನ್ನ ಮನೆಯಿಂದ ಆಚೆ ಕಟ್ಬಿಡ್ತೀನಿ. ಹೋಯ್ತಿ ಬಿಡ, ಆಯ್ತು ಹೋಗು. ಅವ್ರ ಜೊತೆ ನಡಿಯ ನೀನು ಹೋಗ್ಬಾರ, ನೀನು ಅವ್ರ ಜೊತೆಗೇನೆ. ಸುಮ್ನಿರ್ ಆಯ್ತು. ಕೂಲ್ 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 ಬೇಬಿ ಕೂಲ್ ಬೇಬಿ. ಪ್ರಾಂಕ್ ಮಾಡಿದ್ ನೋಡಲ್ಲಿ ಕ್ಯಾಮ್ರಾ ಐತಾ? ಅವೆಲ್ಲ ಸುರೋಗಲ್ಲ, ಹಿಡ್ಕೊಂಡು ಚೇಚಿ ಬಿಡ್ತೀನಿ. ನಾನೇನ ನನ್ ಮಗ ಒಳ್ಳೆ ಹುಡುಗರು ಸವಾಸ ಮಾಡೋನ್ ಅನ್ಕೊಂಡಿದೀನಿ. ಅಂತರ್ ಸವಾಸ ಮಾಡಿದ್ರೆ ಏನಿಲ್ಲ. ಅಂತರ ನಮ್ಮ ಮನೆ ಬಾಗ್ಲಿಗೂ ಸೇರ್ಸಲ್ಲ. ನಿನ್ಗೇನಿಲ್ಲ ಕ್ಯಾಮ್ರಾ ಫೇಸ್ಬುಕ್ ಕ್ಯಾಮ್ರಾ ಐತೆ ನೋಡು. ಪ್ರಾಂಕ್ ಮಾಡಿದ್ದು ಹೆಂಗೈತೆ ಪ್ರಾಂಕ್. ಸುಮ್ನೆ ನಾಕ್ ಬೇಜಾರ್ ಮಾಡ್ಕೊಂಡ್ಬಿಡಾರ ಅಮ್ಮ. ಹೆಂಗೈತ್ ನಾವ್ ಪ್ರಾಂಕ್ ಮಾಡಿತ್ತು. ಇವೆಲ್ಲ ಮಾಡ್ಬಿಡ ನೀನ್, ಇಂಥವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಸರಿ ಆಯ್ತು ಬಿಡು. ಗೈಸ್ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಏನಾದ್ರು ಮುನ್ನುಗ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಹೇಳು. ಮಾಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ನನಗೆ ಸಿಟ್ಟತ್ತಿಸ್ತಾನೆ ಮಾಡ್ರಿ. ಸರಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು. ಬಾಯ್ ಮಾಡೋರಿಗೆ ಬಾಯ್. ಅವರಿಗೆ ಬಾಯ್ ಅಂತ ಬಾಯ್. ಬಾಯ್.